ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ TV5 ಕನ್ನಡ. ವೀಕ್ಷಕರೇ, ನಾವು ಇವತ್ತು ಇದ್ದೀವಿ ರಾಮದುರ್ಗ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ. ಇಲ್ಲಿ ಗ್ರಾಮಸ್ಥರಿದ್ದಾರೆ. ಇಲ್ಲಿ ಅವರಿಗೆ ಏನು ತೊಂದರೆ ಆಗ್ತಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ಹಾಂ, ನಮಸ್ಕಾರ ರೀ ಮೇಡಮ್. ಮೇಡಮ್, ನಿಮ್ಮ ಹೆಸರೇನು? ನಿಮಗೇನು ತೊಂದರೆ ಆಗ್ತಿದೆ ಇಲ್ಲಿ? ಹಾಂ, ಏನಂತ ಹೇಳ್ರಿ. ಹಾಂ, ನನ್ನ ಹೆಸರು ಗಿರಿಜಾ ಅಂತಂದು. ಅಲ್ರಿ, 3 ತಿಂಗಳಾತು ಸಿದ್ದರಾಮಯ್ಯ ಹಾಕಿದ್ದ ರೊಕ್ಕ ಬರೋಲ್ಲ ನಮಗೆ. 2,000 ರೂಪಾಯಿ. ಹಾಂ, ಹೋದ ತಿಂಗಳ ಕರೆಂಟ್ ಬಿಲ್ ಕಟ್ಟಿಲ್ಲ. ಈ ತಿಂಗಳ ಮಕ್ಕಳ್ದ ಸಾಲಿ ಫೀಸ್ ಕೊಡ್ಬೇಕು. ಹಾಂ, ಹಿಂಗಾದ್ರೆ ಹೆಂಗೆ ನಮಗೆ? ಹಾಂ, ಅದಕ್ಕೆ ಇದು ವಿಡಿಯೋ ಸಿದ್ದರಾಮಯ್ಯ ಅವ್ರಿಗೆ ತೋರಿಸ್ರಿ. ಓ, ನಿಮಗೆ ಸಿದ್ದರಾಮಯ್ಯ ಅವ್ರದ್ದು 2,000 ರೂಪಾಯಿ ಬಂದಿಲ್ಲ ಅಂತ ನೀವು ಆರೋಪ ಮಾಡ್ತಿದ್ದೀರ? ಹ್ಞೂ ರೀ, ಯಾಕೆ ನಂತರ ಕಾಯೋದು ನಾವು? ಅಲ್ಲ, 3 ತಿಂಗಳು ಹಿಂಗೆ ಇದನ್ನು ಮಾಡಿ ಕೊಡ್ತಾರಲ್ಲ, ನಮ್ದು ಪರಿಸ್ಥಿತಿ ಏನಾಗಿರ್ಬೇಕು? ಅಲ್ಲ, ಸ್ವಲ್ಪ ವಿಚಾರ ಮಾಡ್ತಾರನ ಅವರು. ನಾವೊಂದು ಸಿದ್ದರಾಮಯ್ಯ ಅವ್ರಿಗೆ ಹಾಡ ಬರೋದಿನಿ, ಅದನ್ನು ಕೇಳ್ರಿ. ಸಿದ್ದರಾಮಯ್ಯ, ನಾ ನಿನ್ನ ನಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಸಿದ್ದರಾಮಯ್ಯ, ನಿನ್ನ ನೆಂಬಿದೆ, ನೀ ನಮಗೆ ಕರುಣೆ ತೋರಬಾರದೆ. ನೋಡ್ರಿ ಮೇಡಮ್ಮ, ನಾವು ಮೊದಲ ಕೇಳಿದ್ದಿಲ್ಲ ನಮಗೆ ತಿಂಗಳ 2,000 ರೂಪಾಯಿ ಹಾಕ್ರಿ ಅಂತಂದು. ಈಗ ಹಾಕಿ ರುಚಿ ಹಚ್ಚಿಸ್ಬಿಟ್ಟಾನ ಸಿದ್ದರಾಮಯ್ಯ. ನಮಗೆ ಬೇಕಂದ್ರೆ ಬೇಕು, ಇಲ್ಲಿ ನಮಗೆ ಕೊಡೋಕ್ಕಲ್ಲ. ನಾವು ವಿಧಾನಸೌಧಕ್ಕೆ ಬರ್ತೀವಿ, ಧರಣಿ ಕುಂದಿರ್ತೀವಿ. ಹಾಂ ಮೇಡಮ್, ನೀವು ಮುಂದೆ ಬನ್ನಿ. ನಿಮ್ಗೇನೇನು ಸಮಸ್ಯೆ ಇದೆ ಹೇಳಿ ಬನ್ನಿ. ಆಕೆ ನನ್ನ ಹೆಂಡ್ತಿರಿ. ಆಕೆ ಏನು ಹೇಳೋದಿಲ್ಲ, ನಾನೇ ಹೇಳ್ತೀನಿ. ಹಾಂ, ಬನ್ನಿ ಸರ್, ಮುಂದೆ ಬನ್ನಿ. ಹೇಳಿ ಸರ್, ನಿಮ್ಗೇನಿಲ್ಲಿ ತೊಂದರೆ ಆಗ್ತಿದೆ? ನಿಮ್ಮ ಹೆಸರು ಹೇಳಿ, ನೀವು ನಿಮ್ಮ ತೊಂದರೆ ಹೇಳ್ಬೋದು. ನೋಡ್ರಿ, ನನ್ನ ಹೆಸರು ಬಂದು ಸಿದ್ದಪ್ಪ. ನಾ ಈ ಊರೊಳಗೆ ಕುಡಕ್ ಸಿದ್ದಪ್ಪ ಅಂತನ ದೊಡ್ಡ ಫೇಮಸ್ ಆಗೀನಿ. ಅಲ್ರಿ ಮೇಡಮರ, ಈ ಸರ್ಕಾರ ಏನು ಮಾಡಕತ್ತೈತಂತ ಅಲ್ಲ, ಮೊದಲೇನಾರ ಹೆಣ್ಮಕ್ಳು ಕೇಳಿದ್ರನ 2,000 ರೂಪಾಯಿ ಹಾಕ್ರಿ ಅಕೌಂಟಿಗೆ, ಆಮ್ಯಾಗ ಬಸ್ ಫ್ರೀ ಮಾಡಿರಿ ಅಂತಂದೆ. ಅಲ್ರಿ, ನನ್ನ ಹೆಂಡತಿ ಬಸ್ ಫ್ರೀ ಆಗೈತೆ ತಡಿ ಅಂತಂದೆ. ಹೋದ್ಲಂದ್ರೆ 1 ತಿಂಗಳು 2 ತಿಂಗಳು ಬೇಕು. ಆಗ ನೋಡ್ರಿ, ಅಲ್ಲಿ ಹಿಂದೆ ಮಂಗ್ಯಾನ ಗತಿ ನಿಂತಾಳೆ ನೋಡ್ರಿ, ಕಿನ ನನ್ನ ಹೆಂಡತಿ. ಹೋದ್ಲಂದ್ರೆ ಹಂಗೆ ಬಸ್ ಫ್ರೀ ಐತಂದ್ರೆ ಹಂಗೆ ಅಡ್ಡಾಡೋದನ್ರಿ. ಹಾಂ, ಏನು ರೀ ಮೇಡಮ್, ಇದು ಮರ್ಯಾದಿಲ್ಲ, ಕಿಮ್ಮತ್ಗಳಿಲ್ಲನ ಗಂಡಂದ್ರಿಗೆ. ಆಮ್ಯಾಗ ಇವ್ರು ಬಸ್ ಫ್ರೀ ಮಾಡೋದಿಲ್ದ 2,000 ರೂಪಾಯಿ ಇವ್ರಿಗೆ ಕೊಡೋದಲ್ದ, ನಮಗೆ ಮರ್ಯಾದೆ ಇಲ್ಲ, ಮನೆ ಯಜಮಾನ್ರಿಗೆ ಮರ್ಯಾದೆ ಇಲ್ಲ. ಅವ್ರಂದಿದ್ದ ನಡಿಬೇಕು. ಹೆಚ್ಚಿಗೆ ಮಾತಾಡ್ರೆ ಬ್ಯಾಗ್ ಹಿಡ್ಕೊಂಡ್ಬಿಡ್ತಾರೆ, ತವ್ರ ಮನೆಗೆ ಹೋಗ್ತೀವಿ ಅಂತಂದು. ಇನ್ನೊಂದು, ಈ ಬಸ್ ಫ್ರೀ ಆಮ್ಯಾಗ ಇದು 2,000 ರೂಪಾಯಿ ಕೊಡ್ತಾರಲ್ರಿ, ಅದು ಯಾರು ಕೊಡ್ತಾರಂತ ಮಾಡ್ರಿ, ಅವಾಗ ಕಟ್ತೀವಿ ಟ್ಯಾಕ್ಸ್. ಮತ್ತೀಗ ನಾವು ಕುಡಿದು ಎಣ್ಣೆ ರೇಟ್ ಎಷ್ಟು ತುಟ್ಟಿ ಮಾಡಿಬಿಟ್ಟಾರ್ರಿ. ಎಟ್ಟೆರಡು ತುಟ್ಟಿ ಆಗೋತ್ತನ್ರಿ, ಒಂದೊಂದು 90ಗೆ 10 ರೂಪಾಯಿ ಜಾಸ್ತಿ ಆಗಿಬಿಟ್ಟೈತ್ರಿ ಮೇಡಮ್. ಹಾಂ, ಎಷ್ಟು ತ್ರಾಸ್ರಿ ನಮಗೆ. ನಾವು ದಿವಸ ಕುಡಿಯೋರಿ ನಾವು. ಅಲ್ಲ ಸರ್, ನೀವು ಕುಡುಕರೆಲ್ಲ ಸೇರಿ ಡೈಲಿ ಕುಡಿದದ್ದು 2 ದಿನಕ್ಕೊಂದ್ಸರಿ ಇಲ್ಲ 1 ವಾರಕ್ಕೊಂದ್ಸಲಿ ಕುಡಿಬೋದಲ್ಲ ಸರ್? ನೋಡ್ರಿ ಮೇಡಮ್, ಫಸ್ಟ್ ಆಫ್ ಆಲ್ ನೀವು ಅಂದಿದ್ದ ತಪ್ಪು, ದೊಡ್ಡ ತಪ್ಪು. ಕುಡುಕರಂತ ಕರೆಯಕ್ಕೆ ಹೋಗ್ಬೇಡ್ರಿ, ನಾವು ಮದ್ಯಪ್ರಿಯರು. ನಮ್ಗೆ ಸ್ವಲ್ಪ ಮರ್ಯಾದೆ ಕೊಡ್ರಿ. ನಾವು ಇರೋದ್ಲಿತ್ತಾನ ನಿಮ್ಮ ಇದು ಸರ್ಕಾರ ನಡೆಯಕತ್ತಿದ್ದ. ಕುಡಿಯೋದ್ರಿತ್ತಾನ ಎಣ್ಣೆಲಿಂದ ಎಷ್ಟು ಟ್ಯಾಕ್ಸ್ ಹಾಕೋದು ಗೊತ್ತೇನ್ರಿ ಮೇಡಮ್ ನಿಮಗೆ? ಅದನ್ನೆಲ್ಲ ಉಪಯೋಗಿಸಕ್ಕೆ ಹೋಗ್ಬೇಡ್ರಿ. ಮದ್ಯಪ್ರಿಯರು ಅಂತ ಕರೀರಿ, ಮದ್ಯಪ್ರಿಯರು. ಓ, ಸಾರಿ ಹೇಳಿ. ಇವ್ರ ಹಿಂಗೆ ಮಾಡೋದಕ್ಕೆ ಅಲ್ಲ, ದಿವಸ ನಮಗೆ 10-20 ರೂಪಾಯಿ ಜಾಸ್ತಿ ಹೊಂಟೈತಿ. ಇದಕ್ಕೆಲ್ಲ ಹೊಣೆ ಯಾರು? ಇದಕ್ಕೆಲ್ಲ ನೇರ ಹೊಣೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಸೊ ಇದ್ರ ಮೂಲಕ ಏನು ಮನವಿ ಮಾಡಕತ್ತಂತಂದು ನೀವು 2,000 ರೂಪಾಯಿ ಕೊಡೋದು ಬಿಡ್ರಿ ಬೇಕಾರೆ. ಆಮ್ಯಾಗ ಬಸ್ ಫ್ರೀ ಮಾಡೋದು ಬಿಡ್ರಿ. ಏನು ನಮ್ಮ ಹೆಣ್ಮಕ್ಳನ್ನ ಏನು ಬಸ್ನಾಗ ಹತ್ಸೇ ಇಲ್ಲ ನಾವು, ಅದನ್ನೆಲ್ಲ ಬಿಡ್ರಿ. ಚಂದಾಗ ಎಣ್ಣೆ ರೇಟ್ ಎಲ್ಲ ಕಡಿಮೆ ಮಾಡಿರಿ. ಅನ್ನ 2 ಮಾತು ಹೇಳಿ ನನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಬಾರ್ಗೆ ಹೋಗ್ಬೇಕು, ಈಗ ಓಪನ್ ಆಗಿರ್ತಾವೆ. ಥ್ಯಾಂಕ್ ಯು. ಯಾರೇ ಮೇಡಮ್, ನೀವು ಇಲ್ಲ ಮನೆ ಮುಂದೆ ಬಂದು ಇದನ್ನು ಮಾಡಕತ್ತೀರಿ? ಓ ವೀಕ್ಷಕರೇ, ಇಲ್ಲಿ ಒಬ್ಬರು ವಯಸ್ಸಾದ ತಾತ ಅವರು ಬಂದಿದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ ಏನು ಅಂತ, ಅವ್ರಿಗೇನು ಸಮಸ್ಯೆ ಇದೆ ಕೇಳೋಣ ಬನ್ನಿ.
ತಾತ ಅವರೇ, ನಿಮ್ಗೆ ಈ ಊರಲ್ಲಿ ಏನು ಸಮಸ್ಯೆ ಇದೆ ಎಲ್ಲ ನೀವು ಹೇಳ್ಕೊಂಡ್ರೆ ಇದನ್ನು ನಾವು ಟಿ ವಿಲಿ ಹಾಕ್ತೀವಿ, ಆವಾಗ ನಿಮಗೆ ಪರಿಹಾರ ಸಿಗ್ಬೋದು. ಹೇಳಿ, ನಿಮ್ಗೆ ಏನು ಸಮಸ್ಯೆ ಇದೆ? ಮೇಡಮ್ ಅರ, ನೀವು ಕೇಳಾಕತ್ತಿದ್ದ ಸಮಸ್ಯೆ ಅನ್ನೋದು ಅಟ್ಟಾಗ ಗೊತ್ತಾತ್ರೆ, ಮುಂದಿಂದ ಏನು ಮಾತಾಡಿದ್ದ ಕೇಳಿಲ್ರಿ. ನನಗೆ ಸ್ವಲ್ಪ ಕಿವಿದ ಸ್ವಲ್ಪ ಪ್ರಾಬ್ಲಮ್ ಐತ್ರಿ, ಅದು ಸ್ವಲ್ಪ ಏನಾರ ಮಾಡಿ ನನಗೆ ಅದು ಇದನ್ನು ಮಾಡಿಕೊಡ್ತಾರಣ. ಖಂಡಿತ ಖಂಡಿತ ಇವರೇ. ನಂಗೆ ಸ್ವಲ್ಪ ಕಿವಿದ ಸ್ವಲ್ಪ ತ್ರಾಸ ಐತೆ, ಒಟ್ಟ ಕೇಳವಲ್ತ, ಅದನ್ನ ಸ್ವಲ್ಪ ಹೇಳಿಬಿಡ್ರಿ ಇವ. ಅಷ್ಟೇನಾ? ಓಕೆ, ಖಂಡಿತ ಹೇಳ್ತೀವಿ. ಇದನ್ನು ಟೆಲಿಕಾಸ್ಟ್ ಮಾಡ್ತೀವಿ. ಇದನ್ನು ನೋಡಿ ಯಾರಾದರೂ ಅಧಿಕಾರಿಗಳು ನಿಮ್ಮ ಮೇಲೆ ಕ್ರಮ ತಗೋತಾರೆ, ಈ ಊರಿನ ಮೇಲೂ ಕ್ರಮ ತಗೋತಾರೆ. ಆಯ್ತು ರೀ ಮೇಡಮ್, ಆಯ್ತು ರೀ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ರಾಮದುರ್ಗ ಪಟ್ಟಣದ ಒಂದು ಚಿಕ್ಕ ಹಳ್ಳಿಯ ಸಮಸ್ಯೆ. ಸೊ ಕೆಲವು ಹೆಣ್ಮಕ್ಳು ಹೇಳ್ತಿದ್ದಾರೆ ನಮಗೆ 2,000 ರೂಪಾಯಿ ಬಂದಿಲ್ಲ 3 ತಿಂಗಳಿಂದ ಅಂತ ಹೇಳ್ತಿದ್ದಾರೆ. ಕೆಲವು ಗಂಡಸರು ಹೇಳ್ತಿದ್ದಾರೆ ನಮಗೆ ಮದ್ಯದ ರೇಟು ತುಂಬ ಜಾಸ್ತಿ ಆಗ್ತಿದೆ, ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದರ ಪ್ರಕಾರ ರಾಜ್ಯ ಸರ್ಕಾರ ಯಾವ ಥರ ಕ್ರಮ ಕೈಗೊಳ್ಳುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV5. ನಾನು ಸ್ಮಿತಾ. ಧನ್ಯವಾದಗಳು.